ಎಲ್ರಿಗೂ ನಮಸ್ಕಾರ. ಈ ದಿನ ನಾನು ನಮ್ಮ ಜಗನ್ಮಾತೆಯ ಆದಿಪರಾಶಕ್ತಿಯ ಹೈಲಿ ಕಾಮ್ನೆಸ್ ವೈಬ್ರೇಷನ್ ಇರುವಂಥ ಶಕ್ತಿಪೀಠವಾದಂಥ ಕಂಚಿ ಕಾಮಾಕ್ಷಿ ಟೆಂಪಲ್ ಬಗ್ಗೆ ವಿವರಣೆ ಕೊಡ್ತಾ ಇದ್ದೀನಿ. ಕಾಮಾಕ್ಷಿ ಟೆಂಪಲ್ ತಮಿಳುನಾಡಿನ ಕಾಂಚೀಪುರಂನಲ್ಲಿ ಇದೆ. ಹಿಂದೆ ಸತ್ಯಯುಗದಲ್ಲಿ ರಾಮಾಯಣ ಕಾಲದಲ್ಲಿ ರಾಮನ ತಂದೆಯಾದಂಥ ದಶರಥ ಮಹಾರಾಜರಿಗೆ ಸಂತಾನ ಇರೋದಿಲ್ಲ. ಆಗ ಅವರು ಈ ಕಂಚಿ ಕಾಮಾಕ್ಷಿಗೆ ಬಂದು ತಮ್ಮ ಸಂತಾನಕ್ಕೋಸ್ಕರ ಪುತ್ರ ಕಾಮಿಷ್ಟಿ ಯಾಗನ ಮಾಡಿಸಿ ತಮ್ಮ ಸಂತಾನವನ್ನು ಪಡೆದಾರೆ ಎಂಬ ಉಲ್ಲೇಖ ಇದೆ. ಹೀಗಾಗಿ ಇಲ್ಲಿ ಈಗಲೂ ಕೂಡ ಅನೇಕ ಭಕ್ತರು ದೇವಿಯ ದರ್ಶನ ಮಾಡಿ ತಮ್ಮ ಕೋರಿಕೆಗಳನ್ನು ಹೇಳಿಕೊಂಡ್ರೆ ಅದು ಈಡೇರೇ ಇರುತ್ತೆ ಎಂಬ ನಂಬಿಕೆ ಇದೆ. ಇನ್ನೊಂದು ಕಥೆಯ ಮೂಲಕ ಏನಂದರೆ, ಸತಿ ತನ್ನ ದೇಹವನ್ನು ತ್ಯಾಗ ಮಾಡಿ ತನ್ನ ನಾಭಿ ಬಿದ್ದಂಥ ಸ್ಥಳ ಕಂಚಿ ಕಾಮಾಕ್ಷಿಯಾಗಿದೆ ಅಂತ ಹೇಳ್ತಾರೆ. ನಾಭಿ ಏನು ರೆಪ್ರೆಸೆಂಟ್ ಮಾಡುತ್ತೆ ಅಂದರೆ ಮದರ್ ಪವರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗಾಗಿ ಈ ಕಂಚಿ ಕಾಮಾಕ್ಷಿ ತುಂಬ ಪವರ್ಫುಲ್ ಆದಂಥ ಒಂದು ಟೆಂಪಲ್ ಆಗಿದೆ. ನಾವು ತಾಯಿಯ ದರ್ಶನ ಮಾಡ್ತಾ ತಾಯಿಯ ಕಣ್ಣನ್ನು ನೋಡ್ತಾ ಇದ್ದರೆ ನಮ್ಮ ಕಂಟ್ರೋಲ್ ಇಲ್ದಲೇ ನಮಗೆ ಕಣ್ಣೀರು ಬಂದು ನಮ್ಮ ಒಂದು ಮೈಂಡಲ್ಲಿ ಮತ್ತು ನಮ್ಮ ಸೋಲಲ್ಲಿ ಕಾಮ್ನೆಸ್ಸು ಉಂಟಾಗತ್ತೆ. ಅನೇಕ ಭಕ್ತರು ಈ ಕಂಚಿ ಕಾಮಾಕ್ಷಿ ಟೆಂಪಲ್ನ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಪ್ರೇ ಮಾಡ್ತಾಯಿದ್ರೆ ಅವರು ಸ್ಪಿರಿಚುವಲಾಗಿ ದೇವರ ಹತ್ರ ಕನೆಕ್ಟ್ ಆಗಿಲ್ಲ ಅಂದ್ರೂ ಅವರು ಅನ್ಎಕ್ಸ್ಪೆಕ್ಟೆಡ್ ಕಾಮ್ನೆಸ್ನ ಫೀಲ್ ಮಾಡ್ಬೋದು. ಅಂದರೆ ನಾವು ದೇವರ ಭಕ್ತರಲ್ಲ ಅಂತ ಅಂದ್ರೂ ಸಹ ನಾವು ಆ ಒಂದು ಡಿವೈನ್ ಪವರ್ ಏನಿದೆ ದೇವಿದು ಅದಕ್ಕೆ ಕನೆಕ್ಟ್ ಆಗ್ಬೋದು ಕಂಚಿ ಕಾಮಾಕ್ಷಿಯಲ್ಲಿ. ಕಂಚಿ ಕಾಮಾಕ್ಷಿಯಲ್ಲಿ ಆದಿ ಶಂಕರಾಚಾರ್ಯರು ಶ್ರೀ ಚಕ್ರವನ್ನು ಸ್ಥಾಪನೆ ಮಾಡಿದ್ದಾರೆ. ಶ್ರೀ ಚಕ್ರ ಏನು ಸ್ಥಾಪನೆ ಮಾಡಿದಾರಲ್ಲ ಅದನ್ನು ನಾವು ಹೋಗಿ ದೇವರ ಕಣ್ಣನ್ನು ನೋಡಿ ಪ್ರಾರ್ಥನೆ ಮಾಡ್ತಿದ್ರೆ ಆ ಒಂದು ಚಕ್ರ ಆ್ಯಕ್ಟಿವೇಟ್ ಆಗಿ ನಮ್ಮ ಸೋಲ್ಗೆ ಕನೆಕ್ಟ್ ಆಗಿ ಹಾಗಾಗಿ ನಮಗೆ ಅಲ್ಲಿ ಹೈಲಿ ಕಾಮ್ನೆಸ್ನ ನಮಗೆ ಉಂಟು ಮಾಡುತ್ತೆ. ಇಲ್ಲಿ ಕಂಚಿ ಕಾಮಾಕ್ಷಿ ಅಂತ ಅಂದರೆ ಇಲ್ಲಿ ಕಾಮ ಅಂದರೆ ಡಿಸೈರ್ಸ್, ಅಂದರೆ ನಮ್ಮ ಬಯಕೆಗಳು, ನಾವು ಯಾವ ರೀತಿಯಾದೆಲ್ಲ ಬಯಕೆಗಳನ್ನ ಹೇಳ್ಕೊಬೋದು ದೇವಿ ಹತ್ರ ಅದನ್ನು ಹೇಳ್ಕೊಬೋದು. ಮತ್ತು ಅಕ್ಷಿ ಅಂತ ಅಂದರೆ ಕಣ್ಣು. ತಾಯಿ ನಾವೇನೇ ಹೇಳ್ಕೊಂಡಿರೋಂಥ ಕೋರಿಕೆನ ತನ್ನ ಕಣ್ಣಿನ ಮೂಲಕ ಭಕ್ತರಿಗೆ ನೀಡ್ತಾರೆ ಎಂಬ ನಂಬಿಕೆ ಈ ಕಂಚಿ ಕಾಮಾಕ್ಷಿ ಟೆಂಪಲ್ನಲ್ಲಿ ಇದೆ. ಮತ್ತು ಕಂಚಿ ಕಾಮಾಕ್ಷಿಯಲ್ಲಿ ಪ್ರತಿ ವರ್ಷಕ್ಕೊಮ್ಮೆ ಪೌರ್ಣಮಿಯ ದಿನ ಮಿಡ್ ನೈಟಲ್ಲಿ ಫುಲ್ ಮೂನ್ ಇರುತ್ತಲ್ಲ ಆವಾಗ ಒಂದು ಹೋಮನ ಮಾಡ್ತಾರೆ. ಆ ಹೋಮಕ್ಕೆ 108 ಏನು ಹರ್ಬ್ಸ್ ಕಟ್ಟಿಗೆ ಇರುತ್ತಲ್ಲ ಅದನ್ನು ಯೂಸ್ ಮಾಡಿ ಮಾಡ್ತಾರೆ. ನಂತರ ಅದು ಆ್ಯಶಸ್ ಅಂದರೆ ವಿಭೂತಿಯಾಗಿ ಫುಲ್ ಭಸ್ಮ ಆಗುತ್ತೆ. ಆ ವಿಭೂತಿಯನ್ನು ಅಲ್ಲಿ ಎಲ್ಲ ಬಂದಂಥ ಭಕ್ತರಿಗೆ ನೀಡ್ತಾರೆ. ಮತ್ತು ಕುಂಕುಮಾರ್ಚನೆಯನ್ನು ಮಾಡ್ತಾರೆ. ಆ ಕುಂಕುಮವನ್ನು ಸಹ ಭಕ್ತರಿಗೆಲ್ಲ ಪ್ರಸಾದವಾಗಿ ನೀಡ್ತಾರೆ. ಹಾಗಾಗಿ ಕಂಚಿ ಕಾಮಾಕ್ಷಿಯಲ್ಲಿ ತಾಯಿಯ ಕಣ್ಣಿನಿಂದಲೇ ನಮ್ಮೆಲ್ಲರ ಭಕ್ತರ ಎಲ್ಲ ಕೋರಿಕೆಗಳನ್ನು ತಾಯಿ ಈಡೇರಿಸ್ತಾಳೆ ಅನ್ನೋ ನಂಬಿಕೆ ಇದೆ.